ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫ್ರೈಡೇ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ನಾವೆಲ್ಲ ಹೋಗ್ತಿದ್ದೀವಿ ಅಪ್ಪ ಅಂತ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಂತ ನಾವು ಊರಿಗೆ ಹೊರಟ್ವಿ. ಮಾರ್ನಿಂಗ್ ನಾವೊಂದು 7:15 ಹಾಗೆ ಮನೆ ಬಿಟ್ವಿ. ಸೊ 9 ಅಷ್ಟೊತ್ತಿಗೆ ಆದರೆ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ರೆಡಿಯಾಗಿ ಹೊರಡೋಕ್ಕೆ ಟೈಮ್ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ನಾವು ಬೆಳಗ್ಗೆನೇ ಹೊರಟ್ವಿ. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳಬೇಕು. ನನ್ನ ವ್ಲಾಗ್ಸ್ನ ಯಾರೆಲ್ಲ ಇಷ್ಟು ತನಕ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡೋವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮಗೂ ಕೂಡ ರೀಚ್ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಹೊಸದಾಗಿ ಶುರು ಮಾಡಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಮತ್ತು ಥಂಬ್ನೈಲ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗ್ಬೋದು. ನಾನು ಈಗ ಕಲಿತಾ ಇದ್ದೀನಿ. ಹಾಗಾಗಿ ನನಗೂ ಸ್ವಲ್ಪ ಟೈಮ್ ಬೇಕು. ಹೇಗೆ ಎಡಿಟ್ ಮಾಡೋದು, ಹೇಗೆ ವಿಡಿಯೋ ಮಾಡೋದು, ಯಾವ ಆ್ಯಂಗಲಲ್ಲಿ ಮಾಡಿದ್ರೆ ಹೇಗೆಲ್ಲ ಕಾಣುತ್ತೆ ಅನ್ನೋದು ನಾನು ಇವಾಗ ಕಲಿತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ. ಸೊ ಬೇಜಾರು ಮಾಡ್ಕೊಂಡ್ಬಿಡಿ, ನನ್ನ ವೀಡಿಯೋಸ್ ಆ್ಯಂಗಲ್ ಸ್ವಲ್ಪ ಆಚೆ ಈಚೆ ಇತ್ತು ಅಂತ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ನಾನು ಕಲಿತೀನಿ, ನೀಟಾಗಿ ಮಾಡೋದನ್ನ ಕಲಿತು ನಾನು ವೀಡಿಯೋಸ್ನ ಚೆನ್ನಾಗಿ ಮಾಡಿ ನಿಮಗೆ ಎಂಟರ್ಟೈನ್ ಮಾಡ್ತೀನಿ. ಬಟ್ ಸ್ವಲ್ಪ ದಿನ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಎಡಿಟಿಂಗಿಂತ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಆ್ಯಂಗಲ್ಸ್ ಎಲ್ಲ ನಂಗೆ ಕರೆಕ್ಟಾಗೋದು ಸೆಟ್ ಆಗ್ತಿಲ್ಲ. ಸೊ ಹೋಗ್ತಾ ಸರಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಲ್ಲಿವರೆಗೆ ಯಾರು. ಎಲ್ಲಿಗೆ ಹೋಗೋಣ ನಾವು? ಯಾವ ಅಜ್ಜಿ ಮನೆಗೆ? ಮುದ್ದಜ್ಜಿ ಮನೆ ಹೋಗ್ಬೇಕಾ? ಇವಲ್ಲ ಮುದ್ದಜ್ಜಿ ಅದಕ್ಕೆ ಹೇಳ ಐ ಲವ್ ಯು ಹೇಳಿ. ಇಲ್ಲಿ ಐ ಲವ್ ಯು ಮುದ್ದಜ್ಜಿ. ಐ ಲವ್ ಯು ಟು ಅದ್ಯಾ. ಮುದ್ದಜ್ಜಿಗೆ ಹೇಳಲ್ಲ? ಯಾಕೆ? ಮುದ್ದಜ್ಜಿ ಅಂದರೆ ಅವರ ಮುತ್ತಜ್ಜಿ, ಅವ್ರ ಹೆಸರು ಮುದ್ನರ್ಸಮ್ಮ. ಸೊ ಹಂಗಾಗಿ ಅವಳು ತುಂಬ ಕ್ಯೂಟಾಗಿ ಮುದ್ದು ಅಂತ ಕರೀತಾಳೆ. ಅದಕ್ಕೆ ಹಾಗೆ ಕರಿತಾ ಇದ್ದೀನಿ, ಕನ್ಫ್ಯೂಸ್ ಆಗಿಬಿಡಿ ಯಾರು. ಚಿನ್ನಮ್ಮ ಹಾಯ್ ಹೇಳ. ಹಾಯ್, ಗುಡ್ ಮಾರ್ನಿಂಗ್ ಹೇಳ. ಹೇಳಲ್ಲ? ಇವಾಗೆಲ್ಲ ಡ್ರಾಮಾ ಬರುತ್ತೆ ಅಲ್ಲ. ಹಾಲ್ಗೆ ತೆಗ್ದಿದ್ದ. ಸೇ ಗುಡ್ ಮಾರ್ನಿಂಗ್. ಅದೆಲ್ಲ ಯಾರು ಮಾಡಿರೋದು? ಗೋಡೆ ಯಾರು ಮಾಡಿರೋದು? ಪಪ್ಪ ಹೋಗಲ್ಲ, ನಮ್ಮನ್ನ ಬಿಟ್ಟು ಹೋಗಲ್ಲ. ವೇಟ್, ಹೋಗೋಣ? ಸರಿ, ಹಾಯ್ ಗುಡ್ ಮಾರ್ನಿಂಗ್ ಹೇಳು. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್. ಸರಿ ಬಾಯ್, ಊರಲ್ಲಿ ಸಿಗ್ತೀನಿ ಅಂತ ಹೇಳು. ಬಾಯ್. ಮಾರ್ನಿಂಗ್ ನಾವು ತುಂಬ ಬೇಗನೆ ಹೊರಟ್ವಲ್ಲ, ತುಂಬ ಚಳಿ ಇತ್ತು. ಬಟ್ ವೆದರ್ ಅಂತೂ ಕೂಲಾಗಿ ಸಖತ್ತಾಗಿತ್ತು. ಮಾರ್ನಿಂಗ್ ವ್ಯೂ ನೋಡ್ಕೊಂತ ಡ್ರೈವ್ ಹೋಗೋದು ಇಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಮಗಂತೂ ಬೆಳಗ್ಗೆ ಅದು ನಿದ್ದೆಯಲ್ಲಿ ಬೇಗ ಎದ್ದಿದ್ದಕ್ಕೂ ಈ ಫುಲ್ ಕೋಲ್ಡ್ ಇದ್ದಿದ್ದಕ್ಕೂ ಒಂಥರ ಲಾಂಗ್ ಡ್ರೈವ್ ಥರ ಫೀಲ್ ಆಗ್ತಿತ್ತು. ಚೆನ್ನಾಗಿತ್ತು. ನಾವು ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆದಾಗ ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಟೋಲ್ ಹತ್ರ ಇಷ್ಟೊಂದು ಸ್ಟ್ರಕ್ ಆಗಿಬಿಟ್ಟಿದ್ವಿ. ಸ್ವಲ್ಪ ಇಲ್ಲಿ ಟೈಮ್ ತೊಗೊಳ್ತು ನಮಗೆ ಹೋಗೋಕ್ಕೆ. ಸೊ ನಾವು ಬೇಗ ಹೋಗಿ ರೀಚ್ ಆಗಿ ಅಲ್ಲಿ ರೆಡಿಯಾಗಿ ನಾನು ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಹೀಗೆ ರೆಡಿಯಾಗಿದೆ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಗಲೀಜಾಗಲ್ಲ ಬಿಡು, ಕೆಳಗೆ ಬಿಡು. ಅದ್ಯಾ ಗಲೀಜಾಗಲ್ಲ, ಗಲೀಜು, ಕೆಳಗೆ ಬಿಡು. ಈ ಕಡೆ ನೋಡು. ಹೋಳಿಗೆ ಥರ ಡ್ರೆಸ್ಗಳು ತುಂಬ ಫೇವ್ರೆಟ್, ಅದಕ್ಕೆ ಇದನ್ನೇ ಹಾಕೋದು. ಫಂಕ್ಷನಿಗೆಲ್ಲ ತುಂಬ ಖುಷಿಯಾಗಿ ರೆಡಿಯಾಗಿ ಓದ್ಬಿಡ್ತಾಳೆ. ಅದಕ್ಕೆ ಇದೇ ಥರ ಡ್ರೆಸ್ ಹಾಕಿ ರೆಡಿ ಮಾಡೋದು. ಚೆಂದ ಇದೆಯಾ? ಹೇಗೆ ಕಾಣ್ತಿದ್ದಾಳೆ ನನ್ನ ಮಗಳು? ಕಮೆಂಟಲ್ಲಿ ತಿಳಿಸಿ ಆಯಿತಾ? ನೋಡಿದ್ರಲ್ಲ ನನ್ನ ಮಗಳು ಹೇಗೆ ರೆಡಿಯಾಗಿಲ್ಲೋ ಅಂತ. ಅವಳು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಕಾಣ್ತಿದ್ದಾಳೆ ಅಂತ. ಸೊ ನಾವು ಕೂಡ ಫಂಕ್ಷನ್ಗೆ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಸೊ ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಿಂದೆಗಡೆ ನನ್ನ ಮಗಳು ಅವರಣ್ಣ ಎಲ್ಲ ತುಂಬ ತರಲೆ ಮಾಡ್ಕೊಂಡು ಕೂತಿದ್ರು. ಸೊ ಹಾಗೆ ಗೊತ್ತಲ್ಲ, ಫ್ಯಾಮಿಲಿ ಡಿಸ್ಕಷನ್ಸ್ ಮಾಡ್ಕೊತ ನಾವು ಹೊರಟ್ವಿ ಫಂಕ್ಷನ್ಗೆ. ಸೊ ಹಾಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀವಿ. ಎಲ್ಲೋಯ್ತು ಚಿನ್ನಿ ದೊಡ್ಡ
ನೋಡಪ್ಪ ಒಪ್ಪಪ್ಪ ಈಗ ನೋಡಿ ಲವ್ ನೋಡಿ ಚಿನಿ ಇಲ್ಲಿ ಎಲ್ಲೋದ್ರು ದೊಡ್ಡಪ್ಪ ಎಲ್ಲೋದ್ರು ದಪ್ಪ ಎಲ್ಲಿ ಚಿನಿ ಅನ್ವಿ ಪಪ್ಪ ಎಲ್ಲಿ ಪಪ್ಪ ಆಫೀಸ್ ಅಷ್ಟೇ ಆಫೀಸ್ ಒಂದೇ ಎಲ್ಲಿರೋದು ಪಪ್ಪ ಆಫೀಸ್ ಎಲ್ಲಿ ಆಫೀಸ್ ದರ್ಶನ್ ಅಲ್ಲಿ ಇರ್ಲಿಲ್ಲ ಮನೇಲಿ ದರ್ಶನ್ ಎಲ್ಲ ಚಿನಿ ನೀನು ದೊಡ್ಡಪ್ಪ ಎಲ್ಲಿ ಪಪ್ಪ ಆಫೀಸ್ ಎಲ್ಲಿರೋದು ಆಫೀಸ್ ನೋಡಿ ಅಲ್ಲಿ ರೀಚ್ ಆಗಿದ ತಕ್ಷಣ ಅವಳು ಎಷ್ಟು ಕಾನ್ಫಿಡೆಂಟಾಗಿ ಹೋಗ್ತಾ ಇದ್ದಾಳೆ ಅಂದರೆ ಲೈಫಲ್ಲಿ ಎಷ್ಟು ಕಾನ್ಫಿಡೆಂಟ್ ಬೇಕು ಅನಿಸುತ್ತೆ. ಫೈನಲಿ ನಾವು ರೀಚ್ ಆದ್ವಿ. ಇದು ಅವ್ರ ತಾತ ಮನೆ, ಅಂದರೆ ಚಿಕ್ಕ ತಾತ ಮನೆ. ಸೊ ಅಲ್ಲಿಗೆ ನಾವು ರೀಚ್ ಆಗೋ ಅಷ್ಟೊತ್ತಲ್ಲಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಪೂಜೆ ಎಲ್ಲ ಮಾಡ್ತಾಯಿದ್ರು, ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ ಅದೆಲ್ಲ ಮಾಡ್ತಾಯಿದ್ರು. ಇನ್ನು ಪಾಪುನೇನು ಹಾಕಿ ನೇಮೆಲ್ಲ ಏನು ರಿವೀಲ್ ಮಾಡಿರಲಿಲ್ಲ. ಸೊ ನೋಡಿ ಬಂದಿದ ತಕ್ಷಣ ಹೋಗ್ಬಿಟ್ಟು ನನ್ನ ಮಗಳು ಅವ್ರ ತಾತನ ಜೊತೆ ಸ್ಟೇಜ್ ಮೇಲೆ ಹೊಟ್ಟೋಗ್ಬಿಟ್ಲು. ಸೊ ಪೂಜೆ ಎಲ್ಲ ನಡೀತಿತ್ತು. ಇದೆಲ್ಲ ಆದಮೇಲೆ ನೇಮಿಂಗ್ ರಿವೀಲ್ ಇದ್ದಿದ್ದು. ಸೊ ನಾವು ಫಂಕ್ಷನಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತಲ್ಲ, ಸೊ ಹಾಗಾಗಿ ಸ್ಟಾರ್ಟ್ ಆಗಿತ್ತು. ನೋಡಿ ಪಾಪ ಅಕ್ಷತೆ ಆಗ್ತಿದ್ದಂಗೆ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ನಿಜ ಈ ಥರ ಫಂಕ್ಷನ್ಸ್ ಯಾಕಾದರೂ ಮಾಡ್ತೀವೋ ಅನಿಸ್ಬಿಡುತ್ತೆ. ಆ ಮಕ್ಕಳು ಪಡೋ ಹಿಂಸೆ ನೋಡಿದ್ರೆ ಅದು ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಟ್ ಅವರಿಗೆ ನಿದ್ದೆ ಕರೆಕ್ಟಾಗಿ ಆಗಲ್ಲ, ಅವರಿಗೆ ಊಟ ಸರಿ ಆಗಲ್ಲ, ಮತ್ತು ತುಂಬ ಕ್ರೌಡ್ನ ನೋಡಿ ಅವರಿಗೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಕಂಪಲ್ಸರಿ ಮಾಡಲೇಬೇಕಲ್ಲ. ಸೊ ಹಂಗಾಗಿ ಮಾಡ್ತಿದ್ದಾರೆ. ಅವನಿಗಂತೂ ಹಿಂಸೆ ಆಗ್ತಿತ್ತು ಅನಿಸುತ್ತೆ, ಬಟ್ ಆದರೂ ಪರವಾಗಿಲ್ಲ, ಒಂದು ಲೆವೆಲ್ಗೆ ಸಮಾಧಾನವಾಗಿದ್ದ. ಬಟ್ ಅರ್ಧಂಬರ್ಧ ನಿದ್ದೆ ಆಗಿತ್ತು ಅನಿಸುತ್ತೆ. ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ ಬೇಬಿ, ಸೈಲೆಂಟಾಗಿತ್ತು. ನನ್ನ ಮಗಳು ನೋಡಿ ಅಲ್ಲಿ ನೇಮ್ ರಿವೀಲ್ ಮಾಡಾದ್ಮೇಲೆ ಅದು ಸ್ಪಾಂಜ್ ಎಲ್ಲ ಬಿದ್ದಿರುತ್ತಲ್ಲ ಅದರಲ್ಲೂ ಕೂತ್ಕೊಂಡು ಪಾಪು ಜೊತೆ ಆಟ ಆಡ್ತಾಯಿದ್ಲು. ಸೊ ಅವಳು ಎಷ್ಟೊತ್ತು ಅದರಲ್ಲೇ ಆಟ ಆಡಿದ್ಲು ಅಂದರೆ ಅವಳು ಸ್ಟೇಜಿಂದ ಕೆಳಗೆ ಬರಲೇ ಇಲ್ಲ, ತುಂಬ ಟೈಮ್ ಪಾಸ್ ಮಾಡಿದ್ಲು. ಬಟ್ ಅಮ್ಮ ಅನ್ನೋದು ಕಮ್ಮಿ ಮಾಡ್ಕೊಂಡು ಅವಳು ಪಾಡಿಗಳು ಆಟಾಡ್ತಾಯಿದ್ಲು, ಅದೇ ಒಂದು ಖುಷಿ. ಸೊ ಅದಾದಮೇಲೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸ್ಟೇಜ್ ಮೇಲೆ ಹೋಗಿ ನಾವು ಮಾತಾಡಿಸಿ ಪಾಪುನೆಲ್ಲ ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಚೆನ್ನಾಗಿತ್ತು ಒಂಥರ. ನಾವು ಊರಿಗೆಲ್ಲ ಬಂದಾಗ ಹಿಂಗೆ ಫಂಕ್ಷನ್ಸ್ ಎಲ್ಲ ಅಷ್ಟೇ ಸೇರೋದು, ಇಲ್ಲ ಅಂದರೆ ಬರ್ತೀವಿ ಹೋಗ್ತೀವಿ, ಇದೇ ಆಗೋಗುತ್ತೆ. ಚೆನ್ನಾಗಿತ್ತು ಈ ಸತಿ ಫ್ಯಾಮಿಲಿ ಎಲ್ಲ ಸೇರಿದ್ದು. ಮೇಕಪ್ ಹಾಕಿದಾಳ ಪಾಪಚ್ಚಿ, ಅವಳು ಟ್ರೈ ಮಾಡ್ತಾವಳ ತಳಿ. ಅವಳು ಅವಾಗಿದ್ದ ಕೂಗುದ್ಲು, ಅಲ್ಲಿ ನೋಡ ಬಿಡೋ ಚಿನ್ನಿ. ಓಕೆ ಇವನ್ ಸಮಾಧಾನ ಮಾಡಕ್ಕೆ. ಚಿದಿ ಇಲ್ಲಿ ನನ್ನ ನೋಡಿ ಉಫ್ ಮಾಡಿ. ಚೆನ್ನಾಗಿದ್ಯಾ? ಡ್ಯಾನ್ಸ್ ಮಾಡ್ತಿದ್ಯಾ ಚಿನ್ನಿ? ಯಾರು ಹೇಳಿದ್ರು ಡ್ಯಾನ್ಸ್ ಮಾಡಕ್ಕೆ? ನಮ್ಮಪ್ಪನೂ ಬಂದಿದ್ರು ಫಂಕ್ಷನ್ಗೆ. ಸೊ ಬಟ್ ಅವರು ತುಂಬ ಹೊತ್ತಿರೋಕ್ಕಾಗಲಿಲ್ಲ, ಬೇಗನೆ ಹೊರಟುಬಿಟ್ರು. ಅಮ್ಮಯ್ಯ ಜೋರ ತಾಯಿ ಅಲ್ಲಿ ಕಡ್ಡಿ ಕೊಡ್ಗಿತ ಬಂದ ಅಲ್ಲಿ ನೋಡಿ ಬಡಿಗೆ ನೋಡಿ. ಇನ್ನು ಫಂಕ್ಷನ್ಗೆ ಹೋದ್ಮೇಲೆ ಫಂಕ್ಷನ್ ಊಟ ಮಿಸ್ ಮಾಡೋಕ್ಕಾಗುತ್ತಾ? ನನ್ನ ಮಗಳು ಪಾಪ ಅವಳಿಗೆ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಅವಳು ಮಲಗಿಬಿಟ್ಟಿದ್ಲು. ಸೊ ಅಷ್ಟೊತ್ತಿಗೆ ನಾನು ಊಟ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಊಟಕ್ಕೆ ಹೋಗಿದ್ದೆ. ಅದಾದಮೇಲೆ ನಾವು ಊಟ ಮುಗಿಸಿ ಒಂದು 10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟ್ವಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಸೊ ಮತ್ತೆ ನಾವು ಸಂಜೆ ಹೋಗಬೇಕಿತ್ತು, ಯಾಕಂದರೆ ಅವ್ರ ಮನೇಲಿ ಕತೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ, ಶನಿ ಮಹಾತ್ಮನ ಕತೆ ಓದಿಸ್ತಾರೆ. ಸೊ ಅದು ಸಂಜೆ ಇಟ್ಕೊಂಡಿದ್ರು, ಬೆಳಗ್ಗೆ ನಾಮಕರಣ ಇತ್ತು. ಹಾಗಾಗಿ ನಾವು ಫಸ್ಟ್ ಹೋಗಿ ನಾಮಕರಣ ಮುಗಿಸ್ಕೊಂಡು ಸೊ ಮತ್ತೆ ನಾವು ಮನೆಗೆ ವಾಪಸ್ ಹೋದ್ವಿ. ಮತ್ತು ಸಂಜೆ ಹೋಗೋಕ್ಕೆ ರೆಡಿಯಾಗಿ ಮನೆಗೆ ಹೋಗಿ ಬರೋಣ ಅಂದ್ಕೊಂಡು ನಾವು ಮನೆಗೆ ಹೋದ್ವಿ. ಯಾಕಂದರೆ ಮಕ್ಕಳಿರೋದ್ರಿಂದ ತುಂಬ ಹಿಂಸೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗಲೇ ಇಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ. ಸಮ್ಮರ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ, ತುಂಬ ಬಿಸಿಲಿದೆ, ಸಾಕಾಗ್ಬಿಟ್ಟಿತ್ತು. ನನ್ನ ಮಗಳು ಪಾಪ ಮಲಗಿದ್ಲಲ್ಲ, ಹಾಗೆ ಎತ್ಕೊಂಡು ಬಂದೆ, ಅವಳು ಎದ್ದೊಳ್ಳಿರಲ್ಲ. ಸೊ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅವಳು ಕೂಡ ಎದ್ಲು.
ಸರಿ ಅಟ್ಲೀಸ್ಟ್ ಕಾರಲ್ಲಾದರೂ ನಿದ್ದೆ ಆಗುತ್ತೆ ಅಂತೇಳಿ ಹಾಗೆ ಮಲಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮತ್ತು ಸಂಜೆ ಹೋಗೋದಕ್ಕೆಲ್ಲ ರೆಡಿ ಮಾಡಿಕೊಂಡು ನಾವು ಸಂಜೆ ವಾಪಸ್ ರೀಚ್ ಆದ್ವಿ. ಹೆಂಗನ್ನತ್ತೆ ತೋರ್ಸ್ಬಾ. ಏನದು ಏನದು ಅವಳಿಯೋದು ಆನೆ ಅನ್ನಲ್ಲ ಅಕ್ಕ, ಓನೆ ಓನೆ. ಅವಳಿಗೆ ಆನೆ ಅನ್ನಕ್ಕೆ ಬರಲ್ಲ, ಓನೆ ಓನೆ ಅಂತ. ಚೆನ್ನಾಗಿದ್ಯಾ ಅದ್ಯಾ? ಚೆನ್ನಾಗಿದ್ಯಾ? ಏನು ತಗೋಬೇಕಂತ ಗೈಡ್ ಮಾಡು ಪಾಪ. ಹುಡುಗಿಗೆ ಯಾಕೆ ಹಿಂಸೆ ಕೊಡ್ತೀಯ ಕೂರ್ಸ್ಕೊಂಡು? ಚಿನಿ ಇಲ್ಲಿ ನೋಡು. ಏ ಬೇಡಪ್ಪ. ಅಲ್ಲಿಗೆ ರೀಚ್ ಆಗಿ ಸಂಜೆ ಅದು ಕತೆ ಶುರು ಆಗೋದು ಆಲ್ಮೋಸ್ಟ್ 9:30 10 o'clock. ಸೊ ಅಲ್ಲಿ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಮಗಳು ಅವ್ರ ಅಣ್ಣ ಇಬ್ಬರು ಆಟ ಆಡ್ತಾಯಿದ್ರು. ಸೊ ಈ ಕಡೆ ಆಟ ಆಡಿಸ್ತಾ ಇದ್ವಿ. ಸೊ ಒಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾನು ಈಗ ವಿಡಿಯೋ ಶುರು ಮಾಡಿರೋದ್ರಿಂದ ಏನಾದರೂ ತಪ್ಪು ಅನಿಸ್ತಿದ್ರೆ ನಿಮಗೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ನಾನು ಕಲಿತಾ ಇದ್ದೀನಿ. ಸೊ ಕಲಿತು ನಾನು ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ವೀಡಿಯೋಸ್ ಕೂಡ ಚೆನ್ನಾಗಿ ಮಾಡ್ತೀನಿ. ಸೊ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ, ಜಸ್ಟ್ ಒಂದು ಕಮೆಂಟಲ್ಲಿ ಅಟ್ಲೀಸ್ಟ್ ತಿಳಿಸಿ ಹೇಗೆ ಕಾಣಿಸ್ತಿದೆ ವೀಡಿಯೋ, ಚೆನ್ನಾಗಿ ಬರ್ತಿದೆಯಾ ಇಲ್ವಾ ಅಂತ ತಿಳಿಸಿದ್ರೆ ನನಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಹಾಗಾಗಿ ನಾನು ಹೇಗೆ ಎಡಿಟ್ ಮಾಡ್ಬೋದು ಅನ್ನೋದನ್ನ ಕೂಡ ಕಲಿತಿದ್ದೀನಿ. ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ. ನನಗೇನೋ ತುಂಬ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಅಲ್ಲ, ಹೋಗ್ತಾ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಇಲ್ಲಿವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ಕಲಿತಿರೋದ್ರಿಂದ ನಾನು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಎಡಿಟಿಂಗ್ ಬರುತ್ತೆ, ಬರಲ್ಲ ಅಂತ ಅಲ್ಲ, ಬಟ್ ಅಷ್ಟೊಂದು ಪ್ರೋ ಅಂತ ಏನಿಲ್ಲ. ಸೊ ಅದಾದಮೇಲೆ ಇಲ್ಲೇ ಮುಗಿಸ್ಕೊಂಡು ಆಟ ಆಡೋದೆಲ್ಲ ಆದಮೇಲೆ ಕತೆ ಸೊ ನೋಡಿದ್ರಲ್ಲ ಕತೆ ಈ ಥರ ಶುರು ಆಗುತ್ತೆ. ಹೋಲ್ ನೈಟ್ ಅವರು ಶನಿ ಮಹಾತ್ಮನ ಕತೆನ ಓದಿ ಕಂಪ್ಲೀಟ್ ಮಾಡ್ತಾರೆ. ಬಟ್ ನಮಗೆ ಹೋಲ್ ನೈಟ್ ಇರೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ನಿದ್ದೆ ಮಾಡೋಣ ಅಂತ ಬೇಗನೆ ಹೊರಟ್ವಿ. ನಾವು ಎಷ್ಟೇ ಬೇಗ ಹೊರಡಬೇಕು ಅಂದ್ಕೊಂಡ್ರು ಗೊತ್ತಲ್ಲ, ಫಂಕ್ಷನ್ ಅಂದಮೇಲೆ ಲೇಟ್ ಆಗೇ ಆಗುತ್ತೆ. ನಾವು ಹೊರಟಾಗ ಆಲ್ಮೋಸ್ಟ್ 10:30 10:20 ಆಗಿತ್ತು. ಸೊ ಮನೆಗೆ ರೀಚ್ ಆಗಿ ನಾವು ರೆಸ್ಟ್ ಮಾಡೋಣ ಅಂತ ಬೇಗನೆ ಹೊರಟ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.